ಓ ಮೈ ಗಾಡ್, ಏನು ವಾಟ್ಸಪ್ಪಲ್ಲಿರುವಂಥ ಹೊಸ ಅಪ್ಡೇಟ್ಸ್ ನೋಡಿದ್ರೆ ಕಂಪ್ಲೀಟ್ಲಿ ಇನ್ಸ್ಟಾಗ್ರಾಮ್ ಕಾಪಿ ಪೇಸ್ಟ್ ಆಗ್ತಿದೆ. ನೀವು ನಂಬಲ್ಲ, ಒಂದು ಹೊಸ ಫೀಚರ್ ನಾನು ಇದರಲ್ಲಿ ಟೆಸ್ಟ್ ಮಾಡಿದ್ದೀನಿ. ಸೊ ಈ ಎಲ್ಲ ಫೀಚರ್ಸ್ಗಳು ಇದನ್ನೆಲ್ಲ ಯೂಸ್ ಮಾಡಿದಾಗ, ಇದನ್ನ ನೋಡ್ಕೊಂಡಾಗ ಇನ್ನು ವಾಟ್ಸಪ್ಪಲ್ಲಿ ಈ ಸ್ವೈಪ್ ಮಾಡೋದು ಬಾಕಿ ಇದೆ. ಅಂದರೆ ರೀಲ್ಸ್ ಇಲ್ಲಿ ಇದರಲ್ಲಿ ಆ್ಯಡ್ ಮಾಡೋದು ಇದು ಒಂದೇ ಬಾಕಿ ಇಳಿದಿದೆ. ಬಟ್ ಫಾರ್ ಶೋರ್ ಇದು ಒಂದು ವರ್ಷ 6 ತಿಂಗಳೊಳಗಡೆ ಈ ವಾಟ್ಸಪ್ಪಲ್ಲಿ ಕೂಡ ಡೆಫಿನೆಟ್ಲಿ ಬರುತ್ತಪ್ಪ ಅಂತ ಅನ್ಸುತ್ತೆ. ಆ ಲೆಕ್ಕಕ್ಕೆ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ. ಮೆಟಾ, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಒಂದೇ ಆಗ್ತಿದೆ. ಸೊ ನಾನಿವತ್ತು ವಿಡಿಯೋಲಿ ಇಂಥದ್ದೇ 10 ಖತರ್ನಾಕ್ ಹೊಸ ಫೀಚರ್ಸ್ನ ತಿಳ್ತಾ ಇದ್ದೀನಿ. ಕೆಲವೊಂದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ಒಂದೆರಡು ಫೀಚರ್ಸ್ಗಳು ಏನಕ್ಕಾದರೂ ಇಂಥದ್ದನ್ನ ಮಾಡಿದಾರಪ್ಪ ಅಂತ ನನಗೆ ಫೀಲ್ ಆಗ್ತದೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಮತ್ತು ಫಾರ್ ದ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಇದೇ ರೀತಿ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ಬೋದು. ಸೊ ಲಿಸ್ಟಲ್ಲಿ ಮೊದಲನೇ ಫೀಚರ್ ಬರುತ್ತೆ. ಸೊ ವಾಟ್ಸಪ್ಪಲ್ಲಿ ಇಷ್ಟು ದಿವಸ ಈ ಕಾಲ್ ಫೀಚರ್ಸಲ್ಲಿ ಒಂದೆರಡು ಆಪ್ಷನ್ಸ್ಗಳು ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಯಾವಾಗ ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಜಸ್ಟ್ ಈ ಕಾಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ, 3-4 ಆಪ್ಷನ್ಸ್ಗಳಿದೆ. ಒಂದು ನ್ಯೂ ಕಾಲ್ ಲಿಂಕ್ ಅಂತ ಇದೆ. ಸೊ ಇದನ್ನು ಟ್ಯಾಪ್ ಮಾಡಿಬಿಟ್ಟು ನೀವು ಯಾರಿಗೆ ಬೇಕಾದರೂ ಲಿಂಕ್ ಕಳಿಸ್ಕೋಬೋದು. ಇದೊಂಥರ ಗ್ರೂಪ್ ಕಾಲ್ ಅಥವಾ ವಾಯ್ಸ್ ಕಾಲ್ ಟೈಪ್ ಚೂಸ್ ಮಾಡ್ಕೊಂಡಾಗ ಅಲ್ಲೇ ಕನೆಕ್ಟ್ ಆಗಿ ಗ್ರೂಪ್ ಕಾಲ್ ಥರ ಕನೆಕ್ಟ್ ಆಗುತ್ತೆ. ಇನ್ನು ಎರಡನೇದಾಗಿ ಕಾಲ್ ನಂಬರ್ ಅಂತ ಆಪ್ಷನ್ ಇದೆ. ಸೇಮ್ ನೀವು ಡೈಲ್ ಪ್ಯಾಡ್ ಇರುತ್ತೆ ನೋಡಿ, ಇದೇ ನಂಬರ್ ನೀವು ಯಾವ್ದು ಬೇಕಾದ ನಂಬರ್ಗೆ ಡೈರೆಕ್ಟ್ಲಿ ಇಲ್ಲಿಂದನೇ ಕಾಲ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಯೂಸ್ಫುಲ್ ಏನು ಅನಿಸ್ತಪ್ಪ ಅಂದರೆ, ನಾವು ಯಾರಿಗೋ ಒಂದು ನಂಬರ್ ಕಾಲ್ ಮಾಡ್ತಿರ್ತೀವಿ, ಅವರು ಫೋನ್ ರೀಚಾರ್ಜ್ ಮಾಡಿರಲ್ಲ, ಬಟ್ ಅಲ್ಲಿ ವಾಟ್ಸಪ್ ಅವ್ರು ಯೂಸ್ ಮಾಡ್ತಿರ್ತಾರೆ. ಸೊ ಇಂಥ ಟೈಮಲ್ಲಿ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ಡೈರೆಕ್ಟ್ಲಿ ಅವ್ರ ನಂಬರ್ನ ನೀವು ಇಲ್ಲಿಂದ ಡೈಲ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಯಾವುದೇ ವಾಟ್ಸಪ್ಪಲ್ಲಿ ಸೇವ್ ಇರುವಂಥ ನಂಬರ್ನ ಆರಾಮಾಗಿ ನೀವು ಇಲ್ಲೇ ಕನೆಕ್ಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಫೀಚರ್ ಬರುತ್ತೆ, ಇಲ್ಲಿ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ನಾರ್ಮಲ್ ನಂಬರ್ನ ಸೇವ್ ಮಾಡೋದಕ್ಕಿಂತ ನೀವು ಇಲ್ಲೇ ಬಂದು ಸೇವ್ ಮಾಡಿದ್ರೆ ನೀವು ವಾಟ್ಸಪ್ಪಲ್ಲಿ ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಕಂಟಿನ್ಯೂಸ್ಲಿ ಸೇವ್ ಆಗಿರುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ಲು ಕೂಡ, ಮೊಬೈಲ್ ಕಾಂಟ್ಯಾಕ್ಟ್ಸಲ್ಲಿ ಕೂಡ ಈ ನಂಬರ್ ಸೇವ್ ಆಗಿರುತ್ತೆ. ಇನ್ನು 4ನೇ ಆಪ್ಷನ್ ತುಂಬ ಯೂಸ್ಫುಲ್ ಇದೆ ಆಯಿತಾ. ಇಲ್ಲಿ ಶೆಡ್ಯೂಲ್ ಕಾಲ್ ಅಂತ ಒಂದು ಸ್ಪೆಷಲ್ ಫೀಚರ್ ಇದೆ. ಸೊ ಇದನ್ನ ಟ್ಯಾಪ್ ಮಾಡಿಬಿಟ್ಟು ಜಸ್ಟ್ ನೀವು ಡೇಟ್ ಮತ್ತು ಟೈಮ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಾಲ್ ಟೈಪಲ್ಲಿ ವಾಯ್ಸ್ ಅಥವಾ ವಿಡಿಯೋ ಕಾಲ್ನ ಚೂಸ್ ಮಾಡಿಕೊಂಡು ನೀವು ಯಾರಿಗೆಲ್ಲ ಇಲ್ಲಿ ಶೇರ್ ಮಾಡ್ತೀವಿ ನೋಡಿ, ಇದನ್ನ ಟ್ಯಾಪ್ ಮಾಡಿದ್ರೆ ಒಂಥರ ಕ್ವಿಕ್ ಮೀಟಿಂಗ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಪ್ರೊಫೆಷನಲ್ ಮೀಟಿಂಗ್, ಈ ಗೂಗಲ್ ಮೀಟ್ ಆಗಲಿ ಅಥವಾ ಬೇರೆ ಕಾಲ್ಸ್ ಮೀಟಿಂಗ್ ಅಪ್ಲಿಕೇಶನ್ಸ್ ಇದೆ, ಆ ಲೆವೆಲ್ಗೆ ಇದು ಪ್ರೊಫೆಷನಲ್ ಆಗಿರಲ್ಲ. ಬಟ್ ಒಂಥರ ಕ್ವಿಕ್ ಮೀಟಿಂಗ್ ಮತ್ತು ಪ್ಲಾನ್ಸ್ಗಳು ಡೆಫಿನೆಟ್ಲಿ ಈ ಶೆಡ್ಯೂಲ್ ಕಾಲಲ್ಲಿ ಆಗ್ಬೋದು. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇಡಿಸ್ಟಲ್ಲಿ ಎರಡನೇದಾಗಿ ಬರುತ್ತೆ, ನೀವು ಯಾವುದೇ ಚಾರ್ಟಲ್ಲಿ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೊಸದಾಗಿ ಚಾರ್ಟ್ ವಿತ್ AIs ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಮಲ್ಟಿಪಲ್ ಬೇರೆ ಮಿಲಿಯನ್ ಫಾಲೋವರ್ಸ್ ಇರುವಂಥ ಎಲ್ಲ ಚಾರ್ಟ್ಸ್ಗಳು ಕಾಣಿಸುತ್ತೆ. ಜಸ್ಟ್ ನೀವು ಇಲ್ಲಿ ಸರ್ಚಲ್ಲಿ ನಿಮ್ಗೆ ಯಾವ ರಿಲೇಟೆಡ್ ಬೇಕು ಅಥವಾ ಇಲ್ಲಿ ಟಾಪಿಕ್ಸ್ಗಳನ್ನ ಚೂಸ್ ಮಾಡಿಕೊಂಡು ಸರ್ಚ್ ಮಾಡ್ತಾ ನಿಮ್ಗೆ ಏನಕ್ಕೆ ಯೂಸ್ ಇದೆ, ಯಾವ ರಿಲೇಟೆಡ್ ಬೇಕಾಗಿದೆ ಅದನ್ನು ಚೂಸ್ ಮಾಡಿಕೊಂಡು ಈ ರೀತಿ ವೀಡಿಯೋಸ್ಗಳು ನೋಡ್ಕೋಬೋದು, ಫೋಟೋಸು, ಏನು ಬೇಕಾದಕ್ಕೆ ಕ್ವಶನ್ ಕೇಳ್ಬೋದು. ಎಲ್ಲ ನಿಮಗೆ ರಿಪ್ಲೈ ಆನ್ಸರ್ಸ್ಗಳು ಇಲ್ಲೇ ಸಿಗುತ್ತೆ. ಸೊ ಇದನ್ನು ಕೆಲಸಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಬೇರೆ ಏನೇನೋ ಸರ್ಚ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಬಾಕಿ ಇಲ್ಲಿ ಒಂದು ಪ್ಲಸ್ ಬಟನ್ ಅಂತ ಆಪ್ಷನ್ ಇತ್ತು, ಇದನ್ನು ಚೂಸ್ ಮಾಡಿಕೊಂಡು ನಿಮ್ಮದೇ ಅದೊಂದು AI ಬಾಟ್ನಾಗ ನೀವು ಕ್ರಿಯೇಟ್ ಮಾಡ್ಬೋದಿತ್ತು. ಇದರಿಂದ ಅಫಿಲಿಯೇಟ್ ಮಾರ್ಕೆಟಿಂಗು, ಬೇರೆ ಲಿಂಕ್ಸ್ಗಳ ಮೇಲೆ ನೀವು ಇಲ್ಲಿ ಅರ್ನ್ ಮಾಡ್ಬೋದಿತ್ತು. ಬಟ್ ಸದ್ಯಕ್ಕೆ ನನಗಂತೂ ಈ ಆಪ್ಷನ್ ಕಾಣಿಸ್ತಲ್ಲ. ನಿಮ್ಗೆ ಏನಾದರೂ ಸಿಗ್ತಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಇಡಿಸ್ಟಲ್ಲಿ ನೆಕ್ಸ್ಟ್ ಫೀಚರ್ ಬರ್ತಾ ಇದೆ, ಪಕ್ಕ ಇದು ಕೂಡ ಇನ್ಸ್ಟಾಗ್ರಾಮಿಂದನೇ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಸೊ ಎಷ್ಟು ದಿವಸ ನಾವು ವಾಟ್ಸಪ್ಪಲ್ಲಿ ನಾರ್ಮಲ್ ಸ್ಟೇಟಸನ್ನು ಇಟ್ಕೊಳ್ತಿದ್ವಿ, ಅಲ್ಲಿ ಏನೋ ಕ್ವಶನ್ ಕೇಳೋ ಹಾಗೆ ಏನೋ ಆಪ್ಷನ್ಸ್ಗಳಿರಲಿಲ್ಲ. ಬಟ್ ಇವಾಗ ಈ ಇನ್ಸ್ಟಾಗ್ರಾಮಲ್ಲಿರುವಂಥ ಇನ್ನೊಂದು ಕ್ವಶನ್ ಆಪ್ಷನ್ ಇದೆ, ಇದನ್ನು ಎತ್ತಿ ವಾಟ್ಸಪ್ಪಲ್ಲಿ ಕೊಟ್ಟಾರೆ. ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕಾದ್ರೆ ಈ ರೀತಿಯಾದಂಥ ಒಂದು ಕ್ವಶನ್ ಆಪ್ಷನ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದಂತೆ. ಸದ್ಯಕ್ಕೆ ಇದು ಕೆಲವೊಂದು ಜನಕ್ಕೆ ಮಾತ್ರ ಅಪ್ಡೇಟ್ ಸಿಕ್ಕಿದೆ, ನನಗೂ ಈ ಅಪ್ಡೇಟ್ ಬಂದಿಲ್ಲ. ಬಟ್ ಕೆಲವೇ ದೇಶಗಳಲ್ಲಿ ಬೀಟಾ ಟೆಸ್ಟ್ಲಿರುವಂಥ ಎಲ್ಲರಿಗೂ ಈ ಅಪ್ಡೇಟ್ ಬರುತ್ತೆ. ಬಟ್ ನನಗೇನು ಅನಿಸಲ್ಲ, ಇದು ವಾಟ್ಸಪ್ಪಲ್ಲಿ ತುಂಬ ಯೂಸ್ಫುಲ್ ಅನಿಸುತ್ತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಸ್ಟೋರಿ ವ್ಯೂವರ್ ಎಲ್ಲ ಇರ್ತಾರೆ. ಸೊ ಇಲ್ಲಿ ಯೂಸ್ಫುಲ್ ಇದೆ, ಬಟ್ ವಾಟ್ಸಪ್ಪಲ್ಲಿ ಯೂಸ್ ಇದೆ ಅಂತ ಅನಿಸಿಲ್ಲ. ಬಟ್ ನಿಮ್ಗೆ ಅಪ್ಡೇಟ್ ಬಂದಿದೆಯಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇಷ್ಟಲ್ಲಿ ನೆಕ್ಸ್ಟ್ ಫೀಚರ್ ಬರ್ತಾ ಇದೆ. ಸೊ ಇಷ್ಟು ದಿವಸ ನಾವು ವಾಟ್ಸಪ್ಪಲ್ಲಿ ಈ ಲೈವ್ ಫೋಟೋಸ್ಗಳು ಏನಿತ್ತು ನೋಡಿ, ಇದನ್ನು ನೀವು ಯಾರಿಗೆ ಕಳಿಸಿದ್ರು ಇದು ಲೈವ್ ಆಗಿ ಕಾಣಿಸ್ತಿರಲ್ಲ. ಸ್ಪೆಷಲಿ ಇದು ಐಫೋನ್ಸ್ಗಳು ತುಂಬ ಫೇಮಸ್ ಇತ್ತು. ಬಟ್ ಇವಾಗ ಎಲ್ಲ ಬೇರೆ ಆಂಡ್ರಾಯ್ಡ್ ಫೋನ್ಸ್ಗಳು ಕೂಡ ನೀವು ಈ ರೀತಿಯಾದಂಥ ಲೈವ್ ಫೋಟೋಸ್ಗಳನ್ನ ತಗೋಬೋದು. ಇಲ್ಲಿ ಕೂಡ ಶೇರ್ ಮಾಡಿದ್ರೆ ನಾರ್ಮಲ್ ಫೋಟೋಸ್ ಥರನೇ ಶೇರ್ ಆಗ್ತಿತ್ತು. ಆದರೆ ಇವಾಗ ಹೊಸ ಅಪ್ಡೇಟ್ ಒಂದಿಗೆ ನೀವು ಲೈವ್ ಫೋಟೋನ ಇಲ್ಲಿ ಈ ರೀತಿ ಫೋಟೋ ಸೆಂಡ್ ಮಾಡಿದ್ರು ಕೂಡ ಅಲ್ಲಿ ಅವರು ಟ್ಯಾಪ್ ಮಾಡಿಬಿಟ್ಟು ಒಂಥರ ವಿಡಿಯೋ ಲೈವ್ ಫೋಟೋ ಎಕ್ಸಾಂಪಲೇ ಇಲ್ಲಿ ಕೂಡ ಕಾಣಿಸುತ್ತೆ. ಸೊ ಇದು ತುಂಬ ಜನರಿಗೆ ಯೂಸ್ಫುಲ್ ಇದೆ. ಒಂಥರ ಸ್ನ್ಯಾಪ್ ಥರ ನಾವು ವಾಟ್ಸಪ್ಪಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನನಗಿದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತು ತುಂಬ ಜನಕ್ಕೆ ಈ ಫೀಚರ್ ಕೂಡ ಬೇಕಾಗಿತ್ತು. ಇಡಿಸ್ಟಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಫೀಚರ್ ಅಪ್ಪ ಅಂದರೆ ಇದು ಮೆಟಾ AI ಕಸ್ಟಮೈಸ್ ನೀವು ಕಂಪ್ಲೀಟ್ಲಿ ಈ ಫೀಚರ್ಸ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇನಿದ್ದೀರಾ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಕೆಳಗಡೆ ಟೈಪ್ ಮಾಡಿ, ನಿಮಗೆ ಸ್ಕೈ ಬ್ಯಾಕ್ಗ್ರೌಂಡ್ ಇರುವಂಥ ಏನೋ ಒಂದು ಆಪ್ಷನ್ ಬೇಕಾಗಿದೆಪ್ಪ ಅಂದರೆ ನೀವು ಈ ರೀತಿ ಟೈಪ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುವಂಥ ಥೀಮನ್ನು ನೀವು ಇಲ್ಲಿ ಆರಾಮ
ಆರಾಮಾಗಿ ಕಸ್ಟಮೈಸ್ ಆಗಿ ನೀವು ಇದನ್ನು ಸೆಟ್ ಮಾಡ್ಕೋಬಹುದು. ಎಫನ್ ಈ ರೀತಿ ಇರುವಂಥ ಬೇರೆ ಬೇರೆ ಚಾಟ್ ಆಪ್ಷನ್ಸ್ಗಳು, ಚಾಟ್ ಕಲರ್ ಐಕಾನ್ಸ್ಗಳು ಎಲ್ಲವನ್ನು ಕಂಪ್ಲೀಟ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. ಇದಕ್ಕೋಸ್ಕರ ಬೇರೆಲ್ಲ ಜಿ ಬಿ ವಾಟ್ಸಪ್ಪು, ಆ ವಾಟ್ಸಪ್ಪು ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ಈ ಎಲ್ಲ ಫೀಚರ್ಸ್ಗಳು ಇವಾಗ ಆಫಿಷಿಯಲ್ ವಾಟ್ಸಪ್ಪಲ್ಲೇ ಬರ್ತಾ ಇದೆ. ಎಫನ್ ನೀವು ಈ ರೀತಿ ಬೇರೆ ಬೇರೆ ಥೀಮ್ಸ್ಗಳನ್ನ ನಿಮ್ಮ ಕಸ್ಟಮೈಸ್ ಮಾಡಿಕೊಂಡು ನಿಮ್ಗೆ ಎಂಥ ಮೂಡ್ ಇದೆ ಅಂತ ಮೂಡ್ನ ಇಲ್ಲಿ ನೀವು ಟೈಪ್ ಮಾಡಿದ್ರೆ ಈ ರೀತಿ ಇಮೇಜಸ್ಗಳು ಚೇಂಜ್ ಆಗುತ್ತೆ. ಇದು ನಿಜವಾಗ್ಲೂ ವಾಟ್ಸಪ್ಗೆ ಒಂದು ಹೊಸ ಬಟ್ಟೆ ಸಿಕ್ಕಂಗೆ ಆಗ್ತದೆ. ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಡೆಫಿನೆಟ್ಲಿ ತುಂಬ ಜನ ನೀವು ಕೂಡ ಇದನ್ನು ಲೈಕ್ ಮಾಡ್ತೀರಾ. ಆಲ್ರೆಡಿ ಈ ಫೀಚರ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ರಿಡಿಸ್ನಲ್ಲಿ ನೆಕ್ಸ್ಟ್ ಫೀಚರ್ ಬರ್ತಾ ಇದೆ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಾಯ್ತಾ. ಇಷ್ಟು ದಿವಸ ನಾವು ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಬೇಕಾದ್ರೆ ಹಿಂದಿನ ಬ್ಯಾಕ್ ಗ್ರೌಂಡ್ ಬ್ಲರ್ ಇಫೆಕ್ಟ್ ಈ ರೀತಿ ಏನೋ ಆಪ್ಷನ್ಸ್ ನ ಕೊಡಬಹುದಿತ್ತು. ಬಟ್ ಕಂಪ್ಲೀಟ್ ಇವಾಗ ಈ ರೀತಿ ವಿಡಿಯೋ ಕಾಲ್ ಲೈವ್ ಮಾಡ್ತಾನೆ ಈ ಮ್ಯಾಜಿಕ್ ಬಟನ್ ಒತ್ಬಿಟ್ಟು ನೀವು ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೋಬಹುದು. ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ ಕೊಡ್ಬೋದು. ನೀವು ಏನೋ ಮೀಟಿಂಗ್ ಮಾಡ್ತಿದ್ದೀರಾ, ಪ್ರೊಫೆಷನಲ್ ವಿಡಿಯೋ ಕಾಲ್ ನಡೀತದೆ ಅಂದ್ರೆ ಇದು ತುಂಬಾ ಯೂಸ್ಫುಲ್ ಇದೆ. ಅಥವಾ ನೀವೆಲ್ಲೋ ಹೊರಗಡೆ ಹೋಗಿದ್ದೀರಾ, ಏರಿಯಾ ತೋರಿಸಬಾರ್ದಾಗಿತ್ತಪ್ಪ ಅಂದ್ರೆ ಮುಂಚೆನೇ ಇದನ್ನ ನೀವು ಸೆಟ್ ಮಾಡ್ಕೊಂಡು ಈ ರೀತಿ ಲೈವ್ ವಿಡಿಯೋ ಕಾಲ್ ಕೂಡ ಮಾಡ್ಕೋಬಹುದು. ಇದು ನಿಜವಾಗ್ಲೂ ತುಂಬ ಜನರಿಗೆ ಯೂಸ್ಫುಲ್ ಕೂಡ ಇದೆ ಮತ್ತು ನನಗೆ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು. ಇನ್ನು ನೆಕ್ಸ್ಟ್ ಫೀಚರ್ ಬರುತ್ತೆ ನಮ್ಮಲ್ಲಿ 95% ಜನಕ್ಕೆ ಇದು ತುಂಬ ಯೂಸ್ಫುಲ್ ಇದೆ. ನೀವು ವಾಟ್ಸಪ್ಪಲ್ಲಿ ಇನ್ಮೇಲೆ ಈ ರೈಟಿಂಗ್ ಅಸಿಸ್ಟೆಂಟ್ನ ಕೂಡ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವೇನೇ ಟೈಪ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಏನೋ ಉದ್ದನೆ ಮೆಸೇಜ್ ಇರುತ್ತೆ, ನಿಮ್ಗೆ ಕರೆಕ್ಟಾಗಿ ಸ್ಪೆಲ್ ಮಾಡೋದು ಅಥವಾ ಸೆಂಟೆನ್ಸ್ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಪ್ರೊಫೆಷನಲ್ ರಿಪ್ಲೈ ಮಾಡೋಕ್ಕೆ ಜಸ್ಟ್ ಈ ರೀತಿ ಮೆಸೇಜ್ನ ಟೈಪ್ ಮಾಡಿಬಿಟ್ಟು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಅಸಿಸ್ಟ್ ಐಕಾನ್ ಮೇಲೆ, ಸೊ ಇಲ್ಲಿ ಆಟೋಮೆಟಿಕ್ ಆಗಿ ನೀವೇನು ಬರಿಬೇಕು ಅನ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ. ಪ್ರೊಫೆಷ್ನಲ್, ಫ್ರೆಂಡ್ಲಿ, ಸೊ ಈ ಆಪ್ಷನ್ನ ಇಮೋಜಿ ಇವತ್ತಿಗೆ ಸೊ ಶಾರ್ಟನ್ ಆಗಿರಲಿ, ಎಲಾಬ್ರೇಟ್ ಆಗಿರಲಿ, ಸೊ ಈ ಆಪ್ಷನ್ನ ನೀವು ಚೂಸ್ ಮಾಡಿಕೊಂಡು ಒಂದು ಪರ್ಫೆಕ್ಟ್ ಆಗಿರುವಂಥ ಮೆಸೇಜ್ನ ಇನ್ಸ್ಟೆಂಟ್ಲಿ ಟೈಪ್ ಮಾಡಿಕೊಂಡು ಶೇರ್ ಮಾಡ್ಬೋದು. ಇದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದಕ್ಕಿಂತ ನೀವು ಒಂದು ಪರ್ಫೆಕ್ಟ್ ರಿಪ್ಲೈ ಮಾಡ್ತೀರಾ, ಒಂಥರ ಪ್ರೊಫೆಷ್ನಲ್ ಚಾಟಿಂಗ್ ಥರ ಫೀಲ್ ಕೊಡುತ್ತೆ. ಸೊ ಡೆಫಿನೆಟ್ಲಿ ತುಂಬ ಜನಕ್ಕೆ ಇದು ಯೂಸ್ಫುಲ್ ಇದೆ. ಸೊ ನೀವು ಇದನ್ನು ಟ್ರೈ ಮಾಡಲೇಬೇಕು. ನನಗಂತೂ ಈ ಫೀಚರ್ ತುಂಬ ಯೂಸ್ಫುಲ್ ಅಂತ ಅನಿಸ್ತು ಮತ್ತು ನಾನು ರೆಗ್ಯುಲರ್ ಇದನ್ನು ಯೂಸ್ ಕೂಡ ಮಾಡಲಿದ್ದೀನಿ. ಇಡಿಸ್ನಲ್ಲಿ ನೆಕ್ಸ್ಟ್ ಫೀಚರ್ ಬರ್ತಾ ಇದೆ. ವಾಟ್ಸಪ್ಪಲ್ಲಿ ಕೂಡ ಹೊಸ ಯೂಸರ್ ನೇಮ್ ಸೆಟ್ ಮಾಡ್ಬೋದಂತೆ. ಸೇಮ್ ಇನ್ಸ್ಟಾಗ್ರಾಮೇ ಕಾಪಿ ಪೇಸ್ಟು ಅದೇ ಫೀಚರು, ರೀಲ್ಸ್ ಒಂದು ಬರೋದು ಮಾತ್ರ ಬಾಕಿ ಇದೆ. ನೀವು ಈ ರೀತಿ ಬೇರೆ ಬೇರೆ ID ಹೆಸರಿಂದ ಸರ್ಚ್ ಮಾಡೋಕ್ಕಾಗಿರಲಿ, ಈ ರೀತಿ ನೀವು ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ಬೇರೆ ಯಾರಿಗೂ ಸರ್ಚ್ ಮಾಡೋದಾಗಿರಲಿ, ಅಥವಾ ವಿತೌಟ್ ನೀವು ಮೊಬೈಲ್ ನಂಬರ್ ಹಾಕಿದೆ ಯೂಸರ್ ID ಅಂದರೆ ಈ ಯೂಸರ್ ನೇಮ್ನ ಹಾಕಿಬಿಟ್ಟು ಡೈರೆಕ್ಟ್ಲಿ ಲಾಗಿನ್ ಆಗ್ಬೋದು. ಇದೊಂಥರ ಒಳ್ಳೆಯ ವಿಚಾರ, ಒಂದು ಹೊಸ ಅಪ್ಡೇಟ್ ಕೊಟ್ಟವ್ರೆ, ಓಕೆ ಅಂತ ಇದನ್ನು ಅಕ್ಸೆಪ್ಟ್ ಮಾಡೋಣ. ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಈ ಫೀಚರ್ನ ಯೂಸ್ ಮಾಡಿದ್ದೀವಲ್ವ, ನಂಬರೊಂದಿಗೆ ಅಂತ ಸ್ಟಾರ್ಟಿಂಗಲ್ಲ ಇದನ್ನು ನೋಡಿದ್ದೀವಿ. ಸೊ ಇಲ್ಲಿ ಮತ್ತೆ ಪುನಃ ನಂಬರಾಗಿ ಸರ್ಚ್ ಮಾಡೋದಾ ಅಥವಾ ಯೂಸರ್ ನೇಮಾಗಿ ಸರ್ಚ್ ಮಾಡೋದಾ, ಸೇಮ್ ಎಲ್ಲ ಮತ್ತೆ ಕಾಪಿ ಪೇಸ್ಟ್ ಅದೇ ಇನ್ಸ್ಟಾಗ್ರಾಮ್ ಫೀಚರೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದನ್ನ ನೋಡಿದ ತಕ್ಷಣ ರೀಲ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಮತ್ತು ಎಲ್ಲರೂ ಸದ್ಯಕ್ಕೆ ಇನ್ಸ್ಟಾಗ್ರಾಮಿಂದ ಬೋರ್ ಆಗ್ತಿದ್ದಾರೆ ಆಯಿತಾ. ಸೊ ಈ ಬೋರಿಂಗ್ ಒಂಥರ ಎಲ್ಲರೂ ಇನ್ಸ್ಟಾಗ್ರಾಮ್ ಬಿಟ್ಬಿಟ್ರೆ ವಾಟ್ಸಪ್ ಬಿಡೋಕ್ಕಾಗಲ್ಲ. ಎಲ್ಲ ಬಿಸ್ನೆಸ್ಸು, ಕೆಲಸ, ಪರ್ಸನಲ್ ಡೀಟೇಲ್ಸು, ಚಾಟಿಂಗು ಎಲ್ಲ ಇಲ್ಲೇ ಆಗುತ್ತೆ. ಸೊ ಮತ್ತೆ ಇದನ್ನು ಬಿಟ್ಟಿರೋಕ್ಕಾಗಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಇವತ್ತು ನಾಳೆ ಹೋಗಿ ಹಾಕ್ಕೊಡ್ತಪ್ಪ ಅಂದರೆ ಎಸ್ ವಾಟ್ಸಪ್ ಒಂದೇ ಆಪ್ಷನ್ ಇರುತ್ತೆ, ಯಾರೂ ಬಿಡಲ್ಲ. ಮತ್ತು ಇಲ್ಲಿ ಕೂಡ ಸ್ವೈಪ್ ಮಾಡಲೇಬೇಕು. ಇವಾಗ ಏನು ಸ್ವೈಪ್ ಹಿಂಗೆ ಮಾಡ್ತಿದ್ದೀರಾ, ನಾಳೆ ಹಿಂಗೆ ಮಾಡಬೇಕಾಗತ್ತೆ ಅಷ್ಟೇ. ಇಡಿಸ್ನಲ್ಲಿ ನೆಕ್ಸ್ಟ್ ಟ್ರಿಕ್ ಬರ್ತಾ ಇದೆ. ಇದು ಕೂಡ ತುಂಬ ಯೂಸ್ಫುಲ್ ಇದೆ ಆಯಿತಾ. ಸೊ ವಾಟ್ಸಪ್ಪಲ್ಲಿ ನಾವು ಜಸ್ಟ್ ಯಾವುದೇ ಒಂದು ಚಾರ್ಟಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಚಾರ್ಟಲ್ಲಿ ಹೋಗಿದ್ದೀನಿ. ಸೊ ಅಲ್ಲಿ ನಾನು ಈ ಮೀಡಿಯಾ ಐಕನ್ ಕ್ಲಿಕ್ ಮಾಡಿಕೊಂಡು ಡಾಕ್ಯುಮೆಂಟಲ್ಲಿ ಹೋದ ತಕ್ಷಣ ಇಲ್ಲಿ ನಿಮಗೊಂದು ಹೊಸ ಆಪ್ಷನ್ ಕಾಣಿಸ್ತದೆ, ಸ್ಕ್ಯಾನ್ ಅ ಡಾಕ್ಯುಮೆಂಟ್ ಅಂತ. ಸೊ ಇಲ್ಲಿಂದ ಲೈವ್ ಆಗಿ ನೀವು ಯಾವುದೇ ಡಾಕ್ಯುಮೆಂಟ್ನ ಈ ರೀತಿ ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಅಲ್ಲಿಂದ ಹೈ ಕ್ವಾಲಿಟಿ ಇಮೇಜ್ ಅಥವಾ ಈ ಒಂದು ಫೈಲ್ನ ಸೆಂಡ್ ಮಾಡ್ಕೋಬೋದು. ಇಷ್ಟು ನಾವು ಜಸ್ಟ್ ಫೋಟೋ ತೆಗೆದಿದ್ವಿ, ಟೆಕ್ಸ್ಟ್ ಕಾಣ್ತಿರಲಿಲ್ಲ, ಅದನ್ನು ಅದೇ ಡಾಕ್ಯುಮೆಂಟ್ನ ಬೇರೆ ಯಾರಿಗೂ ಅವರು ಫಾರ್ವರ್ಡ್ ಮಾಡಿದ್ರೆ ಅಲ್ಲಿ ಏನು ಡೀಟೇಲ್ಸ್ಗಳು ಕಾಣಿಸ್ತಾ ಇರಲ್ಲ ಕ್ಲಿಯರ್ ಆಗಿ. ಬಟ್ ಇಲ್ಲಿ ಇದು ಆಟೋಮೆಟಿಕ್ ಆಗಿರುವಂಥ ಬ್ರೈಟ್ನೆಸ್ಸು, ಕ್ವಾಲಿಟಿ ಜಾಸ್ತಿಯಾಗಿ ಇದೊಂಥರ ಹೈ ಕ್ವಾಲಿಟಿ ಫೋಟೋ ವಿಡಿಯೋ ಡಾಕ್ಯುಮೆಂಟ್ ಥರ ಸೆಂಡ್ ಆಗುತ್ತೆ. ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟ್ ಟೈಮ್ ನೀವು ಏನೇ ಒಂದು ಡಾಕ್ಯುಮೆಂಟು, ಲೆಟರು, ಪೇಪರ್ ಶೇರ್ ಮಾಡಬೇಕಾದ್ರೆ ಈ ಡಾಕ್ಯುಮೆಂಟ್ ಸ್ಕ್ಯಾನರಿಂದಲೇ ಶೇರ್ ಮಾಡಿ, ಹೈ ಕ್ವಾಲಿಟಿ ಶೇರ್ ಆಗತ್ತೆ. ಇಡಿಸ್ನಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಮತ್ತೆ ನನಗೆ ಕ್ವಿಕ್ಕಲಿ ಮತ್ತು ನಾನು ಈ ಫೀಚರೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ನನಗೆ ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಇವಾಗ ನೀವು ಜಸ್ಟ್ ಈ ರೀತಿ ಡಬಲ್ ಟ್ಯಾಪ್ ಮಾಡಿದ್ರೆ ನೀವು ಯಾವುದೇ ಮೆಸೇಜ್ಗೆ ರಿಯಾಕ್ಟ್ ಮಾಡ್ಕೋಬೋದು. ಇದೊಂಥರ ತುಂಬ ಕ್ವಿಕ್ ಮತ್ತು ಈಸಿ, ಫಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಕೆಲವೊಂದು ಟೈಮ್ ನಾನು ಮಲ್ಟಿಪಲ್ ಮೆಸೇಜ್ ಸೆಲೆಕ್ಟ್ ಮಾಡೋಕ್ಕೆಲ್ಲ ಆಗ್ತಿರಲಿಲ್ಲ. ಕೆಲವೊಂದು ಮೆಸೇಜ್ಗಂತೂ ನಾನು ಟ್ಯಾಪ್ ಮಾಡಿ ಏನೇನೋ ಬೇರೆ ಇಮೋಜಿಸ್ನೇ ಸೆಟ್ ಆಗ್ತಿತ್ತು. ಬಟ್ ಇವಾಗ ಡಬಲ್ ಟ್ಯಾಪ್ ಮಾಡಿಬಿಟ್ಟು ಈ ರೀತಿ ಟ್ಯಾಪ್ ಮಾಡಿದ್ರೆ ಒಂದೇ ಬೆಳಲ್ಲಿ ನಿಮ್ಮ ಕೆಲಸ ಆಗುತ್ತೆ. ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಅನ್ಸನ್ನಿಸ್ತು. ಇದು ಚಿಕ್ಕ ಫೀಚರ್ ಇದೆ, ಬಟ್ ನನಗೆ ಇದು ಯಾಕೋ ತುಂಬ ಖುಷಿ ಕೊಡ್ತಾಯಿತ್ತು. ಒಟ್ಟಾರೆ ಈ 10 ಫೀಚರ್ಸ್ಗಳನ್ನು ಸದ್ಯಕ್ಕೆ ಮಾರ್ಕೆಟ್ಲಿ ಎಲ್ಲ ಅಪ್ಡೇಟೊಂದಿಗೆ ತುಂಬ ಜನಕ್ಕೆ ಸಿಕ್ಕಿದೆ. ಸೊ ನಿಮ್ಗೆ ಏನಾದರೂ ಸಿಕ್ಕಿಲ್ಲ, ನಿಮ್ಗೆ ಅಪ್ಡೇಟ್ ಬಂದಿಲ್ಲಪ್ಪ ಅಂದರೆ ಒಂದ್ಸರ್ತಿ ನೀವು ಬೀಟಾ ಟೆಸ್ಟಲ್ಲಿ ಜಾಯ್ನ್ ಆಗಿ, ಸಿಂಪ್ಲಿ ಗೂಗಲ್ ಪ್ಲೇಸ್ಟೋರ್ ಹೋಗಿ ವಾಟ್ಸಪ್ ಅಂತ ಸರ್ಚ್ ಮಾಡಿ, ಮತ್ತು ವಾಟ್ಸಪ್ಪಲ್ಲಿ ಕೆಳಗಡೆ ಬಂದುಬಿಟ್ಟ ತಕ್ಷಣ ನಿಮಗೆ ಇಲ್ಲಿ ಬೀಟಾ ಟೆಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದನ್ನು ಚೂಸ್ ಮಾಡ್ಕೊಂಡ್ರೆ ನೀವು ಬೀಟಾ ಟೆಸ್ಟಲ್ಲಿ ಜಾಯ್ನ್ ಆಗ್ತೀರಾ. ಒಂದು 2-3 ನಿಮಿಷ ಆದಮೇಲೆ ಮತ್ತೆ ಪುನಃ ವಾಟ್ಸಪ್ಪಲ್ಲಿ ಸರ್ಚ್ ಮಾಡಿ ಪ್ಲೇಸ್ಟೋರ್ ಹೋಗ್ಬಿಟ್ಟು ಅಲ್ಲಿ ಅಪ್ಡೇಟ್ ಬಂದಿರುತ್ತೆ. ಆ ಅಪ್ಡೇಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಬೀಟಾ ಟೆಸ್ಟಲ್ಲಿ ಜಾಯ್ನ್ ಆದರೆ ಏನಾಗುತ್ತೆ, ಯಾವುದೇ ಹೊಸ ಅಪ್ಡೇಟು
ಯಾವುದೇ ಹೊಸ ಫೀಚರ್ ಬಂದರೆ ಮೊದಲು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ಇದನ್ನೆಲ್ಲ ಬಿಟ್ಟರೆ ಬೇರೆ ಇನ್ನೂ 3-4 ಬೇರೆ ಬೇರೆ ಫೀಚರ್ಸ್ಗಳು ಬರಲಿದೆ. ಸೊ ಅದು ನೆಕ್ಸ್ಟ್ ವೀಕಲ್ಲಿ ಏನೋ ಅಪ್ಡೇಟ್ ಬರಲಿದೆ ಅಂತೆ. ವಾಟ್ಸಪ್ಪಲ್ಲಿ ಗ್ರೂಪ್ ಕಾಲ್ಸ್ ಮಾಡಬೇಕಾದ್ರೆ ಮ್ಯೂಟ್ ಆಲ್ ಅಂತ ಏನೋ ಆಪ್ಷನ್ ಇರುತ್ತೆ, ಮತ್ತು ಕಾಲ್ಸಲ್ಲಾಗಿರಲಿ ಮೆಸೇಜಲ್ಲಾಗಿರಲಿ ಅಥವಾ ಏನೋ ಕಂಪ್ಲೀಟ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇದೆ ಅಂದರೆ ನೀವು ಒಂದೇ ಟ್ಯಾಪಲ್ಲಿ ಅವ್ರನ್ನೆಲ್ಲ ಮ್ಯೂಟ್ ಮಾಡ್ಕೋಬೋದಂತೆ. ಇಷ್ಟೇ ಅಲ್ಲದೆ ಈ ಮೆಸೇಜಸ್ ಸಮರೈಸ್ ಫೀಚರ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಈಗ ಯಾರೋ ಲಾಂಗ್ ಮೆಸೇಜ್ ಎಲ್ಲ ಕಳಿಸಿದ್ರೆ ಅಂದರೆ ಇದನ್ನು ಒಂದೇ ಟ್ಯಾಪಲ್ಲಿ ಮೆಟಾ AI ಯೂಸ್ ಮಾಡಿಕೊಂಡು ಈ ರೀತಿ ಇರುವಂಥ ಈ ಸಮರೈಸ್ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ಹೊಸ ಸ್ಟೀಕರ್ ಪ್ಯಾಕೇಜಸ್ಗಳು ಇನ್ನೂ ತುಂಬ ಅಪ್ಗ್ರೇಡ್ ಆಗಲಿದೆ ಅಂತೆ. ಸೊ ಈ ಅಪ್ಡೇಟಲ್ಲಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ನಾನು ರೀಲ್ಸ್ ಎಲ್ಲ ಮಾಡಿದೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಐ ಹೋಪ್ ನಿಮಗೆ ಈ ವಾಟ್ಸಪ್ ಟ್ರಿಕ್ ಸ್ವಲ್ಪ ಯೂಸ್ಫುಲ್ ಅನಿಸಿರ್ಬೋದು, ಬಟ್ ಪಕ್ಕಾ ಕಾಪಿ ಆಗ್ತಿದೆ. ಇನ್ಸ್ಟಾಗ್ರಾಮ್ ಕಡೆ ಟರ್ನ್ ಹೊಡಿತಿದ್ದಾರೆ ವಾಟ್ಸಪ್ ಅವ್ರಿಗೆ ಗೊತ್ತಿಲ್ಲ. ಬಟ್ ನಿಮಗೆ ಈ 10 ವಾಟ್ಸಪ್ ಟ್ರಿಕ್ಕಲ್ಲಿ ಯಾವ್ದು ಯೂಸ್ಫುಲ್ ಅಂತ ಅನ್ನಿಸ್ತು, ಆಲ್ರೆಡಿ ನೀವು ಯಾವುದಾದ್ರೂ ಯೂಸ್ ಮಾಡ್ತಿದ್ದೀರಪ್ಪ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗೋಣ ಅಂತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ. ಅಲ್ಲಿಗೂ ಟೇಕ್ ಕೇರ್, ನೆಕ್ಸ್ಟ್ ಒನ್. ನಮಸ್ಕಾರ.